ಒಳಗಡೆ ಇದ್ದು ನೋವು ತರ್ತಕ್ಕಂಥ ಕೆಲಸ ಮಾಡುವಂಥವ್ರು, ಹೊರಗಡೆ ಇದ್ದು ಕೂಡ ಸಂಕಟ ತರ್ತಕ್ಕಂಥ ಕೆಲಸ ಮಾಡೋದು, ಆಗಬೇಕಾದಂಥ ಕೆಲಸಗಳಿಗೆ ಅಡಗಾಲ ಬಿದ್ದು ಕೂಡ ಅವ್ರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಮುಂದೆ ಸಾಗಿದ್ದನ್ನು ನೋಡಿದ್ರೆ ನಿಜವಾಗ್ಲೂ ಈ ಯುಗಾದಿ ಹೊಸ ವರ್ಷದ ಸಂಭ್ರಮದಲ್ಲಿ ಅವರಿಗೆ ಎಲ್ಲರೂ ಕೂಡ ತಂಡಕ್ಕೆ ಶುಭಾಶಯ ಕೋರ್ತಾ ಮುಂದಿನ ಹೆಜ್ಜೆಗಳಾದರೂ ಕೂಡ ಸುಗಮವಾಗಿ ಸಾಗುವಂಥ ರೀತಿಯೊಳಗಡೆ ಆಗಲೇ ಅಂತೇಳಿ ಅವರಿಗೆ ಶುಭ ಹಾರೈಸಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಬಹುತೇಕ ಸಾಹಿತ್ಯದ ಸಂಭ್ರಮದಲ್ಲಿ ವೇದಿಕೆ ನಿಂತು ಮಾತನಾಡ್ತಕ್ಕಂಥ ಜನ ತುಂಬ ಇದ್ದೀವಿ, ಆದರೆ ಒಳಗಡೆ ಇಳಿದು ಕೆಲಸ ಮಾಡ್ತಕ್ಕಂಥ ಜನ ಭಾಳ ಅಪರೂಪ. ಈ ಮಾತು ಹೇಳಬೇಕಾದಾಗ ಆರಂಭದ ಸಂದರ್ಭಗಳಲ್ಲಿ ಬಹುಸ್ಕೃತಿಗೆ ನಾವು ಸಂಘಟನೆ ಕೆಲಸದಲ್ಲಿ ತೊಡ್ಕೊಂಡ್ರೆ ನಾನು ಆಗಿರೋದ್ರಿಂದ ಸಂಘಟನೆ ಕಷ್ಟ ಏನು ಅಂತ ಗೊತ್ತಿದೆ. ಇವತ್ತು ನಾವು ಜಾಸ್ತಿ ತೊಡ್ಕೊಳ್ಳೋಕೆ ಆಗಲಿಕ್ಕಿಲ್ಲ, ಆದರೆ ಅಂಥದೊಂದು ಕ್ರಿಯಾಶೀಲ ತಂಡ ಕೆಲಸ ಮಾಡ್ತಿರೋದ್ರಿಂದ ಸಾಹಿತ್ಯ ಸಮೃದ್ಧವಾಗಿ ಬೆಳೀಲಿಕ್ಕೆ ಮುಟ್ಟಿಗೆ ತಾಲೂಕಿನಲ್ಲಿ ಮತ್ತಷ್ಟು ಇವತ್ತು ಈ ಕವಿಗೋಷ್ಠಿ ನೋಡಿದ್ರೆ ಅನಿಸ್ತಿದೆ ಹೊಸ ಕವಿಗಳು ಇಲ್ಲಿ ಪ್ರವೇಶ ಆಗಿರೋದು ಅದಕ್ಕೆ ಸಾಕ್ಷಿ ಅಂತ ಹೇಳಿ ಹೋಗ್ತೀನಿ. ನಿಜವಾಗ್ಲೂ ಸಂಭ್ರಮಿಸಿದ ಬಹುತೇಕ ಹೊಸ ವರ್ಷ ಅಂತ ಬಂದಾಗ ನಾವು ಜನವರಿ ತಿಂಗಳ ಆರಂಭದ ವರ್ಷವನ್ನು ಇಂಗ್ಲೀಷ್ ವರ್ಷವನ್ನು ಹೊಸ ವರ್ಷ ಅಂತ ಆಚರಣೆ ಮಾಡಲಿಕ್ಕೆ ಹಾತೊರೆತಿರ್ತೀವಿ. ಅದು ಕೂಡ ಆಚರಣೆ ಪಾಶ್ಚಿಮಾತ್ಯದ ಒಂದು ಪರಂಪರೆಯನ್ನು ಆಧರಿಸಿಕೊಂಡು ನಾವು ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಿಸ್ಲಿಕ್ಕೆ ಪ್ರಯತ್ನ ಮಾಡೋ ಮೂಲಕ ಅದು ನಮ್ಮ ಹಬ್ಬ ಅಂತ ಆಚರಿಸ್ತೀವಿ. ಅದು ವಿಶೇಷವಾಗಿ ನಮ್ಮ ನೆಲದ ಸಂಸ್ಕೃತಿ, ನಮ್ಮ ಈ ನಾಡಿನ ಸಂಸ್ಕೃತಿಯನ್ನು ಗಮನಿಸ್ತಿದ್ರೆ ನಿಸರ್ಗ ಮತ್ತು ಪ್ರಕೃತಿಯನ್ನು ಅನುಸರಿಸಿ ನಾವು ಹೊಸ ವರ್ಷವನ್ನು ಆಚರಣೆ ಮಾಡೋದಾದರೆ ಯುಗಾದಿ ಹಬ್ಬ ನಮ್ಮ ಸಂಭ್ರಮದ ಹೊಸ ವರ್ಷದ ಹಬ್ಬ. ಯುಗಾದಿ ಆರಂಭ ಬರೋದಕ್ಕಿಂತ ಮೊದಲೇ ಈ ಚೈತ್ರ ಕಾಲದ ಹಿಂದೆ ಕೆಲಸ ಶುರುವಾಗೋದಾದ್ರೆ ಎಲ್ಲ ಮರಗಳು ತಮ್ಮ ಹಳೆಯ ಉದುರೆಲೆಗಳನ್ನು ಅದು ಸೋತಂತ ಎಲೆಗಳನ್ನು, ವಯಸ್ಸಾದಂಥ ಎಲೆಗಳನ್ನು ಉದುರಿಸೋ ಮೂಲಕ ಕೆಲವು ವಿಶೇಷ ಮರಗಳು, ಅರಳಿ ಮರಗಳನ್ನು, ಹೊಂಗೆ ಮರಗಳನ್ನು ಮತ್ತು ಪದಾಗಿಡ ಇವು ಗಮನಿಸ್ತಿರ್ತೀವಿ. ಕೆಲವು ಮರಗಳಂತೂ ವಿಶೇಷವಾಗಿ ಎಲ್ಲ ಒಂದೊಂದು ಕಾಲಘಟ್ಟಕ್ಕೆಲ್ಲ ಉದುರಿ ಬಿಡ್ತವೆ. ಅರಳಿ ಮರ, ನಾವು ಅದನ್ನು ಅಶ್ವತ್ಥ ಮರ ಗಮನಿಸ್ತಿರ್ತೀವಿ. ಅರಳಿ ಮರ ಎಲ್ಲ ಎಲೆಗಳನ್ನು ಉದುರಿಸ್ಕೊಂಡು ಇದ್ಕಿದ್ದ ಹಾಗೆ ತಕ್ಷಣ ಚಿಗುರ್ಕೊಂಡು ಎಲ್ಲೊಂದು ನೋಡಿದ್ರೆ ಆಶ್ಚರ್ಯ. ಅದೇ ರೀತಿ ಒಂದು ಅಮೃತ ಬಳ್ಳಿ ಅಂತ ಬಳ್ಳಿ ಗಮನಿಸಿದ್ರು ತತ್ತುಬಿಟ್ಟು ಚಿಗುತ್ತಿಲ್ಲ ಅಂದ್ರೆ ಅದು ಎಲೆ ಎಲ್ಲ ಉದುರ್ಸ್ಕೊಂಡ್ಬಿಡ್ತು ಅಂತಾರೆ ತಕ್ಷಣ ಅದು ಚಿಗುರುವಂಥ ಕೆಲಸ ಹಿಡಿದೈತಿ. ಹೊಂಗೆ ಮರ ಚಿಗುರ್ಕೊಳ್ತೈತಿ, ಮಾವಿನ ಮರ ಚಿಗುರ್ಕೊಂಡು ಹೂ ಬಿಟ್ಟು ಕಾಯಾಗಿ ಹಣ್ಣು ಕೊಡ್ತಕ್ಕಂಥ ಕಾಲ. ಅಂದರೆ ಇದ್ರೊಳಗಡೆ ಪ್ರತಿಯೊಂದು ಸಸ್ಯಗಳು ಕೂಡ ತಮ್ಮ ಪ್ರಕೃತಿ ದತ್ತವಾಗಿ ಬದಲಾವಣೆಯನ್ನು ಕಾಣ್ತಾ ಚಿಗುರು ಕಾಣುವಂಥದ್ದು ಚೈತ್ರ ಕಾಲ ಅಂತ ಕರಿತೀವಿ ನಾವು. ಇದು ಬಹುತೇಕ ಅದು ಪ್ರಕೃತಿಯ ಬದಲಾವಣೆಯನ್ನು, ನಿಸರ್ಗದಾಗುವಂಥ ಬದಲಾವಣೆಯನ್ನು ಈ ಚೈತ್ರ ಮಾಸದ ಮೂಲಕ ನಾವು ಆರಂಭಿಸ್ತೀವಿ, ಕಾಣ್ತೀವಿ ಅಂತೀವಿ. ಇಂಥದ್ದೊಂದು ಕಾಲವನ್ನು ಹೊಸ ವರ್ಷ ಅಂತೇಳಿ ನಾವು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಕರಿತೀವಿ. ಈ ಹೊಸ ವರ್ಷದ ಸಂದರ್ಭದಲ್ಲಿ ನಾವೆಲ್ಲರೂ ಹೊಸತನವನ್ನು ಕಾಣೋದು ತುಂಬ ಮುಖ್ಯ. ಈ ಹೊಸತನವನ್ನು ಕವಿಗಳಾದವ್ರು ಹೇಗೆ ಕಾಣ್ತಾರೆ ಅನ್ನೋದು ಈ ಕವಿಗೋಷ್ಠಿ ಅದನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕವಿ ಈ ನಾಡಿನೊಳಗಡೆ ಅಥವಾ ಈ ಕಾಲಘಟ್ಟದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಬಹಳ ಪ್ರಬುದ್ಧವಾಗಿರುವಂಥ ಒಂದು ಕೆನೆಪದರು ನನ್ನ ದೃಷ್ಟಿಯೊಳಗಡೆ. ಅದರ ಕಾವ್ಯ ಕಟ್ಟುವಂಥ ಕೌಶಲ, ಪ್ರಬುದ್ಧತೆ ಅದೆಲ್ಲ ಬಂದಾಗ ಒಬ್ಬ ಕವಿಯಾಗಿ ತನ್ನ ಭಾವನಾತ್ಮಕ ಅಂಶಗಳನ್ನು, ಕಲ್ಪನೆಗಳನ್ನು ತನ್ನ ಭಾಷಾ ಸಮೃದ್ಧಿಯೊಳಗಡೆ, ಪಾಂಡಿತ್ಯದ ಪ್ರತಿಭೆಯೊಳಗಡೆ, ಮೂಸೆಯೊಳಗಡೆ ಎರಕ ಹೋಯಿತು ಒಂದು ಕವಿತೆಯನ್ನು ಕಟ್ಟೋ ಕೆಲಸ ನಡೀತದೆ. ಕವಿತೆ ಕಟ್ಟೋದು ಅಂದ್ರೆ ಅದು ಒಂದು ರೀತಿಯಿಂದ ಹೋಳಿಗೆ ಶೇಖರಣೆ ಮಾಡಿದ ಹಂಗೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅದಕ್ಕೆಲ್ಲ ಬೆರೆಸಿ ರುಚಿಕಟ್ಟಾದಂಥ ರೀತಿಯೊಳಗೆ ಕಟ್ಟಿದಾಗ ಮಾತ್ರ ಕವಿತೆ ಆಸ್ವಾದಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ದೃಷ್ಟಿಯೊಳಗಡೆ. ಕವಿ ಆಗಬೇಕನ್ನೋರು ಮೊಟ್ಟ ಮೊದಲು ನಾನು ಅನುಸರಿಸೋದಂಥ ರೀತಿಯನ್ನು ಹೇಳಿ ಬಯಸ್ತೀನಿ. ಕವಿತೆಗಳನ್ನು ಆಸ್ವಾದಿಸಬೇಕು ಮತ್ತು ಆಲಿಸಬೇಕು ಮತ್ತು ಆಸ್ವಾದಿಸಬೇಕು. ಬೇರೊಬ್ಬರು ಬರೆದಂಥ ಕವಿತೆಗಳನ್ನು ಆಲಿಸುವ ಮೂಲಕ, ಅದನ್ನು ಆಸ್ವಾದಿಸುವ ಮೂಲಕ ಕಾವ್ಯದ ಪ್ರವೇಶಿಕೆಯನ್ನು ಮಾಡೋದು ತುಂಬ ಮುಖ್ಯ. ಆ ಕಾವ್ಯದ ಪ್ರವೇಶಿಕೆ ಶುರುವಾಗ್ತಿದ್ದ ಹಾಗೆಯೇ ನಮ್ಮೊಳಗಡೆ ಒಂದು ಹೊಸ ಚೈತನ್ಯ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಬರವಣಿಗೆ ಅನ್ನೋದು ಅದನ್ನು ನಾವು ಸಾಧಿಸ್ಕೊಂಡು ಹೋಗ್ಬೇಕಾದ್ರೆ ತನ್ನ ಪಡಿತಾನೆ ಅಂತ ಬರಲ್ಲ. ಬಹುತೇಕ ನಾವು ಭಾಳ ಜನ ಮಾತಾಡೋದಿದ್ವಿ, ಪಾಂಡಿತ್ಯ ಇರೋರು ಮಾತ್ರ ಕವಿಗಳಾಗ್ತಾರೆ ಅಂತ ಒಂದು ಕಾಲದಲ್ಲಿ ಇತ್ತು. ಪಾಂಡಿತ್ಯ ಇರೋರು ಕವಿಗಳಾಗಿದ್ದಾರೆ ಈಗಲೂ ಕೂಡ. ಕೆಲವರು ಶಾಲೆ ಕಟ್ಟೆ ಹತ್ತಿಲ್ಲ ಅಥವಾ ಪಾಂಡಿತ್ಯಪೂರ್ಣವಾಗಿ ವಿದ್ವತ್ಪೂರ್ಣವಾದಂಥ ಅಧ್ಯಯನ ಮಾಡಲಿಕ್ಕೆ ಅವರು ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗಿಲ್ಲ, ಆದರೆ ಅದ್ಭುತವಾಗಿರ್ತಕ್ಕಂಥ ಕಾವ್ಯವನ್ನು ಇದ್ಕಿದ್ದ ಹಾಗೆ ಕಟ್ತಕ್ಕಂಥ ಶಕ್ತಿ ಇರೋರು ನಮ್ಮ ಸುತ್ತಮುತ್ತ ಇದ್ದಾರೆ, ತುಂಬ ಜನ ಇದ್ದಾರಂಥವ್ರು. ಅವರಿಗೆ ಕೇವಲ ಪಾಂಡಿತ್ಯ ಒಂದಾಗಿ ಜನಪದ ಅವ್ರ ಜೊತೆಗೆ ಇದ್ಕೊಂಡು ಅವರು ಕಾವ್ಯವನ್ನು ಸುಸೂತ್ರವಾಗಿ ಕಟ್ತಕ್ಕಂಥವ್ರು.
ಕಾವ್ಯಘಟ್ಟದೊಳಗಡೆ ನಾವು ಮಾತಾಡೋದು ಒಂದು ಮಾತೇನಂತಂದರೆ, ವಿಶೇಷವಾಗಿ ಜನಪದರು ಯಾವುದನ್ನು ಓದಲಿಲ್ಲ, ಆದರೆ ಕಾವ್ಯ ಅನ್ನೋದು ಅವ್ರ ನುಡಿಗಟ್ಟು, ಅವ್ರ ಜನಪದದ ಮಾತುಗಳು, ಅಲ್ಲಿರುವಂಥ ಭಾಷೆಯ ಒಟ್ಟು ಅಂದ ಅದೆಲ್ಲವೂ ಸೇರಿಕೊಂಡು ಅವ್ರು ಸುಂದರವಾದಂಥ ಕಾವ್ಯ ಕಟ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಇವತ್ತು ನಾವು ಅಧ್ಯಯನದ ಮೂಲಕ ಭಾಳ ವಿಭಿನ್ನವಾಗಿ ಕಾವ್ಯದ ಓದಿಗೆ ಅವಕಾಶ ಬರುತ್ತೆ. ಇಟ್ಗಳಿಗೆ ಹೆಜ್ಜೆ ಇಟ್ಟಲ್ಲೆಲ್ಲ ಕವಿಗಳು ಸಿಗ್ತಾರೆ. ಒಂದು ಕಾಲದಲ್ಲಿ ಧಾರವಾಡದಲ್ಲಿ ಮಾತು ಕೇಳ್ತಿದ್ವಿ. ಏನು ಮಾತು ಕೇಳ್ತಿದ್ವಿ? ಒಂದು ಧಾರವಾಡದಲ್ಲಿ ಕವಿಗಳಿಗೆ ಒಂದು ಕಲ್ಲು ಹೆಸರು ಕವಿ ತಲೆ ಮೇಲೆ ಬೀಳ್ತದೆ, ಹೋಗಿ ಕವಿ ಮನೆ ಮಾಳಿಗೆ ಮೇಲೆ ಬೀಳ್ತದೆ ಅಂತ ಮಾತಾಡ್ತಿದ್ರು. ಈ ಮುಂಡ್ರಿಗೆಲ್ಲೇ ನಾವು 20-30 ಜನ ಕವಿಗಳನ್ನು ನಾವು ಕಾಣಿಸುವಂಥ ಸಂದರ್ಭ ಬಂದಾಗ ಮುಂಡ್ರಿಗೆಲ್ಲೂ ಹಂಗೆ ಕಲ್ಲು ಹೆಸರು ಹೋಗಿ ಕವಿಗಳ ತಲೆ ಮೇಲೆ ಬೀಳ್ತದ್ದು, ಮಾಳಿಗೆ ಮೇಲೆ ಬೀಳುತ್ತಂತ ಮಾತಾಡ್ಕೋಬೇಕು. ಇದು ಒಂದು ರೀತಿ ಸಾಹಿತ್ಯದ ಒಂದು ರೀತಿ ಬೆಳವಣಿಗೆಯ ಸಂಭ್ರಮದ ಕಾಲ ಅಂತಲೇ ಭಾವಿಸ್ಬೇಕು. ಈ ಕವಿತೆ ಅಂತ ಹೇಳುವಾಗ ಹೇಗೆ ಕವಿತೆ ಬರಿಬೇಕು, ಎಷ್ಟು ಕವಿತೆ ಬರೆದು ಕವಿ ಅನಿಸ್ಕೊಳ್ಳಾವ, ಹೇಗೆ ಬರೆದ್ರೆ ಕವಿ ಅನಿಸ್ಕೊತಾನ ಅಂತ. ಅದಕ್ಕೆ ಬೇಂದ್ರೆಜರ ಕಡೆ ಒಂದು ಘಟನೆ ಬರ್ತದೆ. ಬೇಂದ್ರೆಜರ ಕಡೆ ಒಬ್ಬ ವ್ಯಕ್ತಿ ಹೋಗಿ ಮಾತಾಡ್ಲಿಕ್ಕೆ ಹೋಗಿದ್ರಂತ. ಒಬ್ಬ ಕವಿತೆ ಬರೆದಂಥ, ಕವಿತೆ ಬರಿಬೇಕನ್ನೋ ಕವಿತೆ ಬರೆದಿರುವಂಥ ಒಬ್ಬ ಯುವಕ ಹೋಗಿ, ಅಜ್ಜ ಬೇಂದ್ರೆಯವರ ಕವಿ ಅನಿಸ್ಕೋಬೇಕಾದ್ರೆ ನಾವು ಎಷ್ಟು ಕವಿತೆ ಬರಿಬೇಕು ಅಂತ ಕೇಳಕ್ಕೆ ಹೋಗ್ಬೇಕು. ಕವಿ ಅನಿಸ್ಕೋಬೇಕಾದ್ರೆ ಎಷ್ಟು ಕವಿತೆ ಬರಿಬೇಕು ನಾವು ಅಂತ ಕವಿ ಅನಿಸ್ಕೊತೀವಿ ಅಂತ. ಅವ್ರು ಬೇಂದ್ರೆಯವ್ರು ಹೇಳಿದ್ದಂತ, ತಮ್ಮ 1000 ಕವಿತೆ ಬರೆದ್ರೆ ಕವಿ ಅನಿಸ್ಕೊತಾರ ಅಂತ. ಆ ಹುಡುಗಾಗಿದ್ದಾಗ ಎತ್ತು ಹೊರಟಂತ ಯುವಕ ಒಂದು 500 ಕವಿತೆ ಬರೆದಿನಿ, ಆಗಲ್ಲ ನಾನು ಇನ್ನೊಂದು 500 ಬರ್ತೀನಿ ಅಂದ್ರೆ ನಾನು ಕವಿ ಹಾಕ್ತೀನಿ ಅಂತ ಹೊರಟಂತ. ಅಂದ್ರೆ ಅವ್ರು ಬರೆದದ್ದು ಅವ್ರು ಹೇಳಿದ್ದು ಮಾತು ಅದಲ್ಲ, 1000 ಕವಿತೆ ಬರೆಯೋದಲ್ಲ, 1000 ಕವಿತೆ ಬರೆಯೋದು ಅಂತ. 1000 ಕವಿತೆ ಅಂದ್ರೆ ನಾವು 1000 ಕವಿತೆ ಬರೆಯೋದು ಮುಖ್ಯ ಅಲ್ಲ. ನೀವು ಗಮನಿಸ್ತಿರ್ಬೋದು, ನಾವು ಯಾರ್ಯಾರು ನೆನೆಸ್ಕೊಂತ ಬರೀ ಒಬ್ಬೊಬ್ಬನ್ನ ನಾವು ಶಂಭು ಬಿರಾದಾರ್ ಅಂತ ನೆನೆಸ್ಕೊಂಡ್ಬಿಟ್ಟ ತಕ್ಷಣ ಬರೋದು ನಮಗೆ ನಾವು ಗೆಳೆಯರು ಹೃದಯ ಹೂವಿನ ಅಂದರ ನಾಳೆ ನಾವೇ ನಾಡು ಹಿರಿಯರು ನಮ್ಮ ಕನಸದು ಸುಂದರ. ದೇಶಕರ್ಕಿ ಅಂತ ಬಂದ್ಬಿಟ್ರೆ ಹಚ್ಚೇವು ಕನ್ನಡದ ದೀಪ ಅಂತ ಹಾಡ್ಲಿಕ್ಕೆ ಶುರು ಮಾಡ್ತೀವಿ. ಕೆ ಸಿಸಾರಮ್ಮನ್ ಅಂತ ಬಂದ್ಬಿಟ್ರೆ ಒಂದು ಪದ್ಯನ ಇಟ್ಕೊಂಡು ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಹಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಂಗೆ ಒಬ್ಬೊಬ್ಬರನ್ನ ನೀವು ಯಾರನ್ನ ನೆನೆಸ್ಕೊತವ್ರಿ, ಒಂದು ಕವಿತೆ 2 ಕವಿತೆಗಳು ಮಾತ್ರ ನಮ್ಮ ಎದುರುಗಡೆ ಬರ್ತವೆ. ಬೇಂದ್ರೆ ಅಂತ, ಕುವೆಂಪುರಂತ ಹಲವಾರು ಕಾವ್ಯಗಳು ನಮ್ಮ ಎದುರುಗಡೆ ಹೌದು ಅದ್ಭುತವಾಗಿರುವಂಥ ಕವಿತೆಗಳನ್ನು ಕಾಣಿಸ್ಕೊಳ್ಳುವಂಥದ್ದಿದೆ. ಅಂದ್ರೆ ಕವಿ ಎಷ್ಟು ಬರೆದಿದ್ರು ಕೂಡ ಕೆಲವು ಮಾತ್ರ ಕವಿತೆ